ಇದೀಗ ತೊಕ್ಕೋಡಿಂದ ಚೆಂಬುಗುಡ್ಡೆ ತನಕ ಚತುಷ್ಪಥವಾಗಿ ಮತ್ತು ಕೆಲವು ಕಡೆ 6 ಲೇನ್ ಮಾಡಿಕೊಂಡು ಅದರ ನಂತರ ದೇಲಕಟ್ಟೆ ಜಂಕ್ಷನ್ಗೆ 4.5 ಕೋಟಿ ಬರೀ ಇಂಪ್ರೂವ್ಮೆಂಟ್ ಮತ್ತು ಡೆವಲಪ್ಮೆಂಟ್ಗೆ ಮಾಡಿ ಮತ್ತು ನಮ್ಮ ಯೂನಿವರ್ಸಿಟಿ ಹೋಗೋ ತನಕ ಕೂಡ ರಸ್ತೆಯನ್ನು ಅಗಲೀಕರಣ ಸುಂದರಗೊಳಿಸಿ ಸುಮಾರು 30 ಕೋಟಿ ರೂಪಾಯಿ ಅನುದಾನಗಳನ್ನ ಬಿಡುಗಡೆ ಮಾಡಿದ್ದೇವೆ. ಈ 30 ಕೋಟಿ 4.5 ಕೋಟಿ ಅದು ಇಲ್ಲಿಗೆ ಇವತ್ತು ಟೆಂಡರ್ ಆಗಿದೆ. 25 ಕೋಟಿ ಈ ಪ್ರಮುಖವಾದ ರಸ್ತೆಗೆ ಬರ್ತಿದೆ. 2 ಕೋಟಿ ನಮ್ಮ ಅಬ್ಬಕ್ಕಸ್ತರದ ಮಾಸ್ತಿಕಟ್ಟೆವರೆಗೆ ಡ್ರೈನ್ ಏನಿದೆ ಆ ಡ್ರೈನ್ ಮಾಡಲಿಕ್ಕೆ ಇವತ್ತು ಅನುದಾನ ಬಿಡುಗಡೆ ಮಾಡಿ ಮತ್ತು 4.5 ಕೋಟಿ ಒಂದು ಪ್ರಪೋಸಲ್ ಇದೆ. ಅದು ಅಬ್ಬಕ್ಕ ಸರ್ಕಲಿಂದ ಒಂದು ಬೀಚ್ ರಸ್ತೆಯನ್ನು ಮಾದರಿಯಾಗಿ ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಕೆಲಸ ಕಾರ್ಯಗಳಾಗುವಾಗ PWD ಜಾಗೆಯಲ್ಲಿ ಯಾರು ಹಿಂದೆ ಕಟ್ಟಿದ್ದಾರೆ ಅವ್ರಿಗೆ ಇಲ್ಲಿ ತನಕ ಅವ್ರೇನು ತೊಂದರೆ ಕೊಡಲಿಲ್ಲ. ಈಗ ಅವರವರ ಜಾಗವನ್ನು ಅವರವರಿಗೆ ಕೊಡೋ ವ್ಯವಸ್ಥೆ ಆಗಬೇಕು. ಅದೆಲ್ಲ ವಿಶ್ವಾಸತೆ ಕೆಲಸ ಮಾಡಲಿಕ್ಕೆ ಅಂತ ನಾವು ಕೂಡ ಇವತ್ತು ಹೇಳಿದ್ದೇವೆ. ಜನಸಾಮಾನ್ಯರೆಲ್ಲರೂ ಕೂಡ ಸಹಕಾರ ಇವತ್ತು ಕೊಡಬೇಕು. ಮತ್ತು ಈ ಒಂದು ರಸ್ತೆಯನ್ನು ಮಾದರಿ ರಸ್ತೆಯನ್ನಾಗಿ ಮಾಡಲಿಕ್ಕೆ ಅದು ಸರ್ಕಾರದ ಅನುದಾನ, ನಮ್ಮ ಸ್ಥಳೀಯ ಮಟ್ಟದೆಲ್ಲ ಜನಪದ ಮತ್ತು ಇವರೆಲ್ಲ ಸಹಕಾರ ಮತ್ತು ಇಲ್ಲಿ ವ್ಯಾಪಾರ ಮಾಡುವಂಥ ವಾಣಿಜ್ಯ ಕೇಂದ್ರಗಳು ಮತ್ತು ವ್ಯಾಪಾರಸ್ಥರು ಅವರ ಕೊಡುಗೆಯನ್ನು ಸೌಂದರ್ಯೀಕರಣ ಮಾಡಲಿಕ್ಕೆ ಕೊಡಬೇಕು. ಆಗ ಅದು ಇನ್ನೂ ಸೌಂದರ್ಯ ಆಗ್ತದೆ. ಸೊ ಇದು ಎಲ್ಲರೂ ಸೇರಿಕೊಂಡು ಸರ್ವರಿಗೆ ಆಗುವಂಥ ಭವಿಷ್ಯದ ಪೀಳಿಗೆ ಕೊಡುವಂಥ ಒಂದು ರಸ್ತೆ ಆಗ್ತದೆ ಮತ್ತೊಂದು ಮಾದರಿ ಆಗ್ತಂತೆ ಮತ್ತು ಎಲ್ಲ ಸಹಕಾರವನ್ನು ಯಾಚಿಸ್ತಾರೆ. ಕೋಟಿ ಮೊನ್ನೆ ಅನುದಾನ ಬಿಡುಗಡೆ ಆಗಿದೆ. ಆಯ್ತದೆ ಟೆಂಡರ್ ಆಗಿ ಅತಿ ಶೀಘ್ರ ನಾವು ಅದನ್ನು ಪ್ರಾರಂಭ ಮಾಡ್ತೀವಿ. ಅಂದಾಜು ಎಲ್ಲರೂ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಅಲ್ಲಿ ಅಥವಾ ಏನಾದರೂ ಇಲ್ಲ, ಅದಕ್ಕಾಗಿ ನಾವು ಮುಂದಿನ ನಾವು ಈಗೆಲ್ಲ ಚರ್ಚೆ ಮಾಡಿದ್ದೇವೆ. ನೆಕ್ಸ್ಟ್ ಸ್ಟೆಪ್ ಒಮ್ಮೆ ನಾವು ರಸ್ತೆ ಸರಿಯಾದ ಕಾರಣ ನೆಕ್ಸ್ಟ್ ಯಾಕಂತ ಹೇಳಿದರೆ ಒಂದು ಸ್ಮಾರ್ಟ್ ರಸ್ತೆ ಥರ ಸೈಡಲ್ಲಿ ಡಕ್ಟ್ ಬರ್ತದೆ, ಒಂದಲ್ಲೆಲ್ಲ ಪೈಪ್ಲೈನ್ ಎಲೆಕ್ಟ್ರಿಕ್ ಕೇಬಲ್ ಎಲ್ಲ ಕೂಡ ಒಂದು ಡ್ರೈನ್, ಒಂದು ನೀರು ಹೋಗೋ ಡ್ರೈನ್, ಅದರ ಮೇಲೆ ಫುಟ್ಪಾತ್ ಬಂದು ಸೈಡ್ ಇಂಟರ್ಲಾಕ್ ಮಾಡಿಕೊಂಡು ಹೋಗುವಂಥ ನೆಕ್ಸ್ಟ್ ಪ್ಲ್ಯಾನನ್ನು ನಾವು ಅಳವಡಿಸ್ತೇವೆ. ಅದು ಫಸ್ಟ್ ಸ್ಟೇಜ್ ನಮ್ಮ ಪುತ್ತಾರಿಂದ ಫಾದಮುಲ್ಲಸ್ ತನಕ, 2ನೇ ಸ್ಟೇಜ್ ಈ ಜಂಕ್ಷನ್ನಿಂದ ನಾಟಕಲ್ ತನಕ ನಾವು ಇದನ್ನು ಮಾಡಿಕೊಂಡು ಹೋಗ್ತೀವಿ. ಸೊ ನಾವು ಇದು ಒಂದೇ ದಿವಸ ಆಗುವಂಥ ವಿಚಾರ ಅಲ್ಲ, ಭವಿಷ್ಯದ ಪೀಳಿಗೆಗೆ ಹಂತವಾಗಿ ನಾವು ಡೆವಲಪ್ಮೆಂಟ್ ಮಾಡಿಕೊಂಡು ಹೋಗ್ತೀವಿ. ಕೆಲವೊಂದು ಪ್ರಪೋಸಲ್ ಕೇಳಿದ್ದಾರೆ, ನಮಗೆ ಪ್ರಪೋಸಲ್ ಕೊಟ್ಟಿದ್ದೇವೆ, ಮತ್ತು ಸದ್ಯಕ್ಕೆ ಯಾವುದೇ ಆಗ್ತಂತ ನನಗೆ ಕಾಣ್ತಾ ಇಲ್ಲ. ಇಟ್ ಟೇಕ್ಸ್ ಅ ಲಾಂಗ್ ಟೈಮ್ ತಗೊಳ್ತೀವಿ. ಯಾಕಂದರೆ ಬರೀ ಈ ಇಡೀ ರಾಜ್ಯದಲ್ಲಿ ಇಂಥ 100 ಗ್ರಾಮಗಳಿದೆ, ಬರೀ ಈ 2 ಗ್ರಾಮ ತಗೊಳ್ಳಿಕ್ಕೆ ಆಗೋದಿಲ್ಲ. ಗೈಡ್ಲೈನ್ಸ್ ಪ್ರಕಾರ ಅವರು ಎಲ್ಲ ಗ್ರಾಮವನ್ನು ತಾವು ಇಷ್ಟು ಜನಸಂಖ್ಯೆ ಆಧಾರಿತವಾಗಿ ಇಷ್ಟು ಡೆವಲಪ್ಮೆಂಟ್ ಎಲ್ಲ ಪಂಚಾಯತನ್ನು ತಗೊಳ್ಬೇಕು. ಒಂದು 100-200 ಪಂಚಾಯತನ್ನು ಅಪ್ಗ್ರೇಡ್ ಮಾಡುವಾಗ ಅಷ್ಟೇ ಕೋಟ್ಯಾಂತರ ರೂಪಾಯಿ ದುಡ್ಡು ಕೂಡ ಅದಕ್ಕೆ ಬೇಕು. ಇದನ್ನೆಲ್ಲ ಸರ್ಕಾರ ಫೈನಾನ್ಸ್ ತೀರ್ಮಾನ ಆಗ್ತದೆ. ಆಗುವ ಸಂದರ್ಭದಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೇವೆ. ಬೆಂಗಳೂರು ಮಹಾನಗರ ಪಾಲಿಕೆ ಆಗಬೇಕನ್ನೋ ಹಿಂದೆಯಿಂದ ನನ್ನ ಬೇಡಿಕೆ ಇತ್ತು. ಇಲ್ಲಿಂದ ಅಲ್ಲ, ಮಂಗಳೂರಿನ ತಲಪಾಡಿ ತನಕ ಕೊಣಜೆ ತನಕ ಕೂಡ ಎಲ್ಲ ಕೂಡ ಮಹಾನಗರ ಪಾಲಿಕೆಯನ್ನಾಗಿ ಮಾಡುವಂಥ ವ್ಯವಸ್ಥೆ ಆಗಬೇಕಂತ ಅವತ್ತು ನಾವು ಹೇಳಿದ್ದೆವು. ಅದಕ್ಕೇನಿದೆ, ಮಹಾನಗರ ಪಾಲಿಕೆ ಕೂಡ ಒಪ್ಪಬೇಕು. ಸರ್ಕಾರವೇನಾರು ಅದೇ ಆಟೋನಮಸ್ ಬಾಡಿ ಅವರಲ್ಲಿ ಒಪ್ಪಿದರೆ ಬೆಂಗಳೂರಲ್ಲಿ ಅದನ್ನು ನಮಗೆ ಮಾಡಲಿಕ್ಕೆ ಅವಕಾಶ ಇವತ್ತು ಆಗ್ತದೆ. ಅದನ್ನು ಮುಂದಿನ ಅದನ್ನು ಪ್ರಯತ್ನ ಮಾಡ್ತೇವೆ. ಇಲ್ಲ ಇವತ್ತೆಲ್ಲ ನಾವು ಮಾಡಲೇಬೇಕು. ಇಲ್ಲಿ ಏನಾಗಿದೆ, ನಮ್ಮ ಮುಲ್ಲಾಲ ನಗರಸಭೆ ಸಿಟಿ ಮುನ್ಸಿಪಾಲ್ಟಿ, ಅದರ ಪಕ್ಕದಾಗಿ ಸೋಮೇಶ್ವರ ಟೌನ್ ಪಂಚಾಯತ್, ಅದರ ಪಕ್ಕದಲ್ಲಿ ನಗರ ಪಂಚಾಯತ್, ಇನ್ನು 2 ಬಂದರೆ ಒಂದೊಂದು. ಸೊ ನಾವು ಬೇರೆ ಸಣ್ಣ ಬೇರೆ ಒಂದು ಬಾಡಿ ಮಾಡೋ ಬದಲು ಎಲ್ಲವೂ ಕೂಡ ಒಂದು ಸಿಸ್ಟಮ್ ಆಗಿ ಮಾಡೋದು ಒಳಿತು ಅಂತ ನನ್ನ ಅಭಿಪ್ರಾಯ.